ಭವಿಷ್ಯತ್ತು, ಈ ನಾಡಿನ ಯೂತ್ಸ್ ನೋಡಿ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವಾರು ಡಾಕ್ಟರ್ಸ್, ಇಂಜಿನಿಯರ್ಸ್ ಸೇರಿದಂತೆ ಪದವೀಧರರು ಪಾಸ್ ಔಟ್ ಆಗ್ತಾರೆ. ಆದ್ರೆ ಉತ್ತರ ಕರ್ನಾಟಕದಲ್ಲಿ ಯು ಬಿಲೀವ್ ಇಟ್ ಆರ್ ನಾಟ್, ಬೆರಳೆಣಿಕೆ ಎಷ್ಟು, 1 2 3 4 5, ನಾಟ್ ಇವನ್ ಡಬಲ್ ಡಿಜಿಟ್, ಸಿಂಗಲ್ ಡಿಜಿಟ್ ಕಾರ್ಖಾನೆಗಳಿಲ್ಲ. ಎಲ್ಲಿ ಹೋಗ್ಬೇಕು ನಮ್ಮ ಯುವಕರು? ಮಹಾರಾಷ್ಟ್ರಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಬೆಂಗಳೂರಿಗೆ ಬಂದು ಅಲ್ಲಿ ಜನದಟ್ಟಣೆ ಜಾಸ್ತಿ ಮಾಡ್ಬೇಕು. ಬನ್ನಿ ಅವನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. 11ನೇ ತಾರೀಕಿದೆ. ಈ ಹಿಂದೆ ನನ್ನೆ 8ನೇ ತಾರೀಕು ಧಾರವಾಡದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ನಾವು ಪೊಲೀಸ್ ಪರ್ಮಿಷನ್ಸ್ ಕೊಡ್ತಾ ಇಲ್ಲ. ಸಾಕಷ್ಟು ಏನಂದ್ರೆ ಖಾಲಿ ಹುದ್ದೆಗಳಿದೆ. 2,76,386 ಹುದ್ದೆ ಖಾಲಿ ಇದೆ 43 ಇಲಾಖೆಯಿಂದ. ಇವತ್ತು ರಾಜ್ಯದ ಯುವಕರಿಗೆ ಕಳೆದ 2.5 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ ಮೇಡಮ್. ಇವರು ಪ್ರಣಾಳಿಕೆಯಲ್ಲಿ 1 ಲಕ್ಷ ವೇಕೆನ್ಸಿ ಕಳೆ 1 ವರ್ಷದಲ್ಲಿ ಅಧಿಕಾರಕ್ಕೆ ಬಂದ 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೂ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಇಲ್ಲಿ ವಿದ್ಯಾರ್ಥಿಗಳದ್ದು ವಯೋಮಿತಿ ಹೋಗ್ತಾ ಇದೆ. ತಾವೆಲ್ಲರೂ ಕೂಡ ಕೆಲಸಕ್ಕೋಸ್ಕರ ಕಾಯ್ತಾ ಇರುವಂತವ್ರು.